ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆರವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಪ್ಲೋಡ್ ಮಾಡ್ಬೋದು OTTಯಲ್ಲಿ. ಅವಾಗೇನಾಗುತ್ತೆ, ಅದೇ ಪ್ರೋತ್ಸಾಹ. OTT ನೀವು ಅಪ್ಲೋಡ್ ಮಾಡಿದಾಗ ಅದ್ರಾಗೆ ಪ್ರಾಫಿಟ್ ಶೇರಿಂಗ್ ಆಗ್ತದೆ. ನಿಮಗೆ 40%, ನಮಗೆ 60%, ಅಥವಾ ನಮಗೆ 60%, ನಿಮಗೆ 40%. ಎಷ್ಟು ಅದರಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಮಾಡಲಲ್ಲಿ ಎಷ್ಟು, ಅಥವಾ ಪೇಪರ್ ವ್ಯೂ ಮಾಡಲಿ ಎಷ್ಟು, ನಿಮ್ಮ ಸಿನಿಮಾನ ಎಷ್ಟು ಮಟ್ಟಿಗೆ ಪ್ರದರ್ಶನ ಆಗುತ್ತೆ, ನಿಮ್ಮದು ಎಷ್ಟು ಮಟ್ಟಿಗೆ ಲೈಕಿಂಗ್ ಆಗುತ್ತೆ ಜನಗಳಿಂದ, ಅದ್ರ ಮೇಲೆ ವ್ಯಾಪಾರ ಆಗುತ್ತೆ. 100% ರೀ. ಅದ್ರಾಗ ನೋಡಿರಿ, ಅದ್ರಾಗೇನು ವ್ಯತ್ಯಾಸನೇ ಇಲ್ಲ. ಮನೋರಂಜನೆಗೆಲ್ಲ ಪುಕ್ಕಟ್ಟಿ ಕೊಡೋಕ್ಕಾಗಲ್ಲ. ಈಗ ಬಸ್ ಕೊಟ್ಟಿದ್ದೀವಿ, ಅಕ್ಕಿ ಕೊಟ್ಟಿದ್ದೀವಿ ಅಂತ ಹೇಳಿ ಇದನ್ನೆಲ್ಲ ಕೊಡೋಕ್ಕಾಗಲ್ಲ. ಅದ್ರಾಗೇನು ಮುಲಾಜಿಲ್ಲ, ಚುನಾವಣೆಗೇನು ಸಂಬಂಧ ಇಲ್ಲ. ಮಾಡ್ತಿದ್ದೇವಲ್ಲ, ಅಲ್ಲೇ ಮೀಟಿಂಗ್ ಆಗಿದ್ದಾವೆ, 2 ಮೀಟಿಂಗ್ ಆಗಿದ್ದಾವೆ. ಇವ್ರು ಹೇಳಿದ್ರಲ್ಲ, ಅಮೆಝಾನ್ ಪ್ರೈಮ್ ವಿಡಿಯೋ, ನೆಟ್ಫ್ಲಿಕ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಆಯಿತು, ಮೋದಿಯವರು ಪ್ರಧಾನಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅಂದರೆ, ಇದು ರೈಟ್ ಟು ವರ್ಕ್ ಇರ್ತಕ್ಕಂಥ ತೆಗೆದು ತನಗೇನು ಬೇಕು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದು ನಾವು ಕಂಡೆಮ್ ಮಾಡ್ತೇವೆ. ಮತ್ತು ಥ್ರೂಔಟ್ ಕಂಟ್ರಿ ಇದು ಎಜುಕೇಷನ್ ನಾವು ನಡೆಸ್ತೇವೆ. ಎರಡನೇದು, 60 ದಿವಸಿನ ಗ್ಯಾಪ್, ಅವಾಗ ಕೆಲಸ ಇಲ್ಲ ಅಂದರೆ ಆ 60 ದಿವಸಿನ ಒಳಗೆ ಜನ ಏನು ಮಾಡಬೇಕು? ಕೂಲಿಕಾರರು. ಈಗ ಕೆಲವು ಜನರ ಮಾತು ಕೇಳಿ ಅವರು 60 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. ಏನೋ ಒಂದು 15 ದಿವಸ ಮಾಡಿದ್ರು, 8 ದಿವಸ ಮಾಡಿದ್ರು ನಡೆದು ಹೋಗ್ಬೋದು. ಆದರೆ ಸುಮಾರು 60 ದಿವಸ ಗ್ಯಾಪ್ ಕೊಟ್ಟು ಅವ್ರ ಹೊಟ್ಟೆ ಮೇಲೆ ಅವರಿಗೆ ಉಪವಾಸ ಕೆಡತಕ್ಕಂಥ ಕೆಲಸ ಮತ್ತೆ ಮಾಡಿದ್ದಾರೆ. ಯಾರು ಅದು ಆಮೇಲೆ ಮಾಡಪ್ಪ ಟಾಕ್ಟಿಕ್ ಅಂತ ಹೇಳಿ ಇದಕ್ಕೆ ನಮ್ಗೆ ಮನಸ್ಸಾಗೋದಿಲ್ಲ. ನಾವೇನಾರು ಹೇಳಿದ್ರೆ ನೀವೊಂದು ಏನಾರ ಬರೆಯೋದು, ಅದು ಒಂದು ಆಮೇಲೆ ಇದು ಇಡೀ ದೇಶದ ರಾಜ್ಯದಲ್ಲೇನು ಗೊಂದಲ ಆಗ್ತಾ ಇದೆ, ಇದರಿಂದ ಆಡಳಿತಕ್ಕೆ ಧಕ್ಕೆ ಆಗ್ತಾ ಇದೆ, ತಾವು ಅದನ್ನು ಕೂಡಲೇ ಸರಿಪಡಿಸಬೇಕು ಅಂತ. ನನ್ನ ಹತ್ರ ಏನೋ ಬಂದಿಲ್ಲ, ನಾನು ನೋಡಿಲ್ಲ. ಆಫೀಸ್ ಗೊತ್ತಾಗ್ತದೆ. ಬಟ್ ತಮ್ಮ ಪಕ್ಷದ ಮುಖಂಡರಲ್ಲಿ ಅಂತ ಒಂದು ಭಾವನೆ ಕಾಡ್ತಾ ಇದೆ ಸರ್, ಆಡಳಿತದಿಂದ. ಇರ್ಬೋದಪ್ಪ, ಏನಿದೆ ನೋಡ್ತೀನಿ. ಅವರು ಯಾವ ಉದ್ದೇಶದಿಂದ ಬರ್ತಿದ್ದಾರೆ, ಏನೇನು ಅದು ಅದರೊಳಗೆ ಕಂಟೆಂಟು ನೋಡಿಕೊಂಡು ಮಾತಾಡ್ತೀನಿ. ಅದೇ ಆಯ್ತು, ನೋಡೋಣ. ಅದು ಏನು ಹೇಳ್ಯಾರ, ಏನು ಸಲಹೆ ಕೊಟ್ಟಾರ ನೋಡೋಣ. 23ನೇ ತಾರೀಕು DK ಶಿವಕುಮಾರ್ ಅವರು ದೆಹಲಿಗೆ ಹೈಕಮಾಂಡ್ ಬೇಕಾಗಿದ್ದಾರೆ. ನನಗಂತೂ ಇನ್ನೂ ಸೂಚನೆ ಇಲ್ಲ. ಗೊಂದಲೇನೋ ಹೈಕಮಾಂಡ್ ಮಾಡಿದ್ದೇನೆ. ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದ್ದನ್ನು ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನು ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ
ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಈ ಜಗತ್ತಿನಾಗ ಪಾರ್ಟಿ ಅಂದಮೇಲೆ ಎಲ್ಲರೂ ಪಾತ್ರ ಇರ್ತದೆ. ಥ್ಯಾಂಕ್ ಯು. ಏನು ಮಾಡೋದು? ಈಗಾಗಲೇ ಇಲಾಖೆ ನಮ್ಮ CS ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು 2 ಬಾರಿ ಮಾಡಿದೆ. ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ, ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಿಲ್ಲ ಇಮಿಡಿಯೇಟ್. ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ. ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ. ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ. 1 ತಿಂಗಳು ಹೋಯ್ತು, ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ. CS ಅವರು ಈಗಾಗಲೇ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ, ಮತ್ತು ಲೆಟರನ್ನು ಕೂಡ ಬರೆದಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಸಿಗುತ್ತಾ? ಈಗಾಗಲೇ 24ನೇ ಕಂತು, ನಾನು ಯಾವಾಗಿದ್ದು ಹೇಳ್ತೀನಿ ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನು ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಮೇಡಮ್, ಈ ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ? ಅದು 2 ಬಗ್ಗೆನೂ ನನಗೆ ಗೊತ್ತಿಲ್ಲ. ಏನ್ ಹೈಕಮಾಂಡ್ ಡಿಸಿಷನ್ ತಗೊಳುತ್ತೋ ಅದಕ್ಕೆ ನಾವು ಬರ್ತೀವಿ. ಒಂದು ಮೇಡಮ್, ಕೊನೆಯದಾಗಿ DKಶಿ ಅವರ ತಾಳ್ಮೆ, ಅವರ ಕಾಯುವಿಕೆ, ಅವರ ಶ್ರಮಕ್ಕೆ ಪ್ರತಿಫಲ ಸಿಗತ್ತಾ ಅಂತೇಳಿ ಅವರ ಅಭಿಮಾನ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ. ನೀವು ಎಷ್ಟೇ ಕೇಳಲಿ, ಯಾವುದೇ ರೀತಿ ಪ್ರಶ್ನೆ ಕೇಳಲಿ, ಅದು ಹೈಕಮಾಂಡ್ ಬಿಟ್ಟಿರುವಂತ ವಿಚಾರ. ಥ್ಯಾಂಕ್ ಯು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.